ಇಲ್ಲಿಯವರೆಗಿನ ಟಾಸ್ಕ್ಗಳ ಸರಣಿಯಲ್ಲಿ ಕಡೆಯ ಟಾಸ್ಕ್ ಆಡಲಿದೆ. ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ 3 ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗುತ್ತವೆ. ಶಾಂತಿ, ನಮ್ಗೆ ಗೊತ್ತಾಯ್ತು. ಸುಮ್ಮನೆ ಮುಟ್ಟಾಗಿಲ್ಲ. ಬಿಗ್ ಬಾಸ್ ಇಂದು ರಾತ್ರಿ. ಎಲ್ರಿಗೂ ನಮಸ್ಕಾರ ರೀ, ಎಲ್ಲ ನನ್ನ ಪ್ರೀತಿಯ ಅನ್ನದಾತರಿಗೆ. ಈಗೇನು ನೀವು ನೋಡ್ಕೊಂಡು ಬಂದ್ರಲ್ಲ, ಪ್ರೋಮೋನ ನೋಡ್ಕೊಂಡು ಬಂದ್ರಿ, ಓಕೆನಾ? ಪ್ರೋಮೋ ನೋಡ್ಕೊಂಡು ಬಂದಿದ್ರಲ್ಲಿ ಇವತ್ತು ಗಿಲ್ಲಿ ಮತ್ತೆ ಕಾವ್ಯ ಒಂದು ಕಡೆ, ಓಕೆನಾ, ಮತ್ತೆ ಅಶ್ವಿನಿ ಗೌಡ ರಘು ಅವ್ರ ಒಂದು ಕಡೆ, ಸೂರಜ್ ಮತ್ತೆ ರಾಶಿಕಾ ಅವ್ರ ಒಂದು ಕಡೆ, ರಕ್ಷಿತಾ ಮತ್ತೆ ಮಾಳು ಅವ್ರ ಒಂದು ಕಡೆ. ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಇದ್ದಿದ್ರಲ್ಲಿ ಇವತ್ತು ರಕ್ಷಿತಾ ರೊಚ್ಚಿಗೆದ್ದಳು ಅಂತ ರಕ್ಷಿತಾ ಆಗಿದ್ದಾರೆ. ಲೈಕ್ ಅದು ಅವಶ್ಯಕತೆ ಇತ್ತಾ ಅಂತ ಒಂದು ಕಡೆಗೆ. ಯಾಕೆಂದರೆ ಫಸ್ಟ್ ಪ್ರೋಮೋ ನೀವೇನು ನೋಡ್ಕೊಂಡು ಬಂದ್ರಿ, ಈಗ ಎಲ್ಲರೂ ನೋಡ್ಕೊಂಡು ಬಂದಿರ್ತೀರಿ. ಅಷ್ಟು ಅವಶ್ಯಕತೆ ಇತ್ತ ರಕ್ಷಿತಾ ಆ ಲೆವೆಲ್ಲಿಗೆ ಅಂತ ಅಂದ್ಬಿಟ್ಟು ಎತ್ತಿ ಆ ನೀರಿನೊಳಗಡೆ ಎಲ್ಲ ಕೋಲೆಲ್ಲ ಹೊಡೆಯುವಂಥ ಅವಶ್ಯಕತೆ ಇತ್ತಾ ಅನ್ನೋದು ನನಗೆ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ನಾನು ಮಿನಿಮಮ್ ಅದು ಪ್ರೋಮೋನ ಒಂದು 10 ಸರಿ ನೋಡಿದೆ. ಏನಾದ್ರೂ ಯಾರು ಈ ಧ್ರುವಂತ್ ಇದ್ದಾರಲ್ಲ, ಈ ಧ್ರುವಂತ್ ಒಂಥರ ಹೆಂಗಪ್ಪ ಅಂತಂದ್ರೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಡ್ತಾರೆ. ಸೊ ಏನಾದ್ರೂ ಬೇರೆ ಥರದಲ್ಲಿ ಏನಾದರೂ ಮಾತಾಡಿದಾರ ಅಥವಾ ಏನಾದ್ರೂ ಅದು ಒಂದು ಕಣ್ಸನ್ನೆ ಇನ್ನೊಂದು ಮತ್ತೊಂದು ಗೊತ್ತಾಗ್ಬೋದೇನೋ ಅಂತ ತುಂಬ ಅಬ್ಸರ್ವ್ ಮಾಡಿದೆ. ಬಟ್ ಲಿಟ್ರಲಿ ನಿನ್ನೆ ಆಡದಂಥ ಗೇಮು ಕೂಡ ನನಗೆ ಫೇರ್ ಅನ್ನಿಸ್ಲಿಲ್ಲ. ರಕ್ಷಿತಾ ಆಡಿದ ಗೇಮು ನಿನ್ನೆನೂ ಕೂಡ ಫೇರ್ ಅನ್ನಿಸ್ಲಿಲ್ಲ, ಓಕೆನಾ? ಅಂದರೆ ಟಕ 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 ಓಡ್ ಬಂದಿದ್ದು ಅದು ಹಿಂಗೆ ಅದನ್ನು ತೋರಿಸ್ಲೇ ಇಲ್ಲ. ಲೆಗ್ ಇದನ್ನು ತೋರಿಸ್ಲೇ ಇಲ್ಲ, ಬರೀ ಇದನ್ನು ಮಾತ್ರ ಇಷ್ಟು ಮಾತ್ರ ತೋರಿಸೋ ಅಂತ ಪ್ರಯತ್ನ ಮಾಡಿದ್ರು, ಓಕೆನಾ? ಅದೆಲ್ಲ ಒಂದು ಕಡೆಗೆ ನಿನ್ನೆನೂ ಕೂಡ ನನಗೆ ಅನ್ಫೇರ್ ಅನ್ನಿಸ್ತು. ಅದನ್ನು ಬಿಟ್ಟರೆ ಇವತ್ತು ಅಂತ ಬಂದಾಗ ರಕ್ಷಿತಾ ರೊಚ್ಚಿಗೆದ್ದಳು ಅಂತ ಅವಶ್ಯಕತೆ ಏನಿರಲಿಲ್ಲ ಆ ಪ್ರೋಮೋದಲ್ಲಿ. ಅದನ್ನು ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಏನು ಅಪ್ಡೇಟ್ಗಳು ಬರ್ಬೋದು, ಏನಾಗ್ಬೋದು ಅಂತ. ಸ್ನೇಹಿತರೆ, ಅದನ್ನು ಹೊರತುಪಡಿಸಿದ್ರೆ ಇನ್ನು ಗಿಲ್ಲಿ ಮತ್ತು ಕಾವ್ಯನ ಒಂದು ಕೋಆರ್ಡಿನೇಟ್ ಅಂತ ಅನ್ನೋದು ಚೆನ್ನಾಗೇನೋ ಮೂವ್ ಆಗ್ತಾ ಇತ್ತು. ಆದರೆ ಗಿಲ್ಲಿ ಎಲ್ಲೋ ಒಂದು ಕಡೆಗೆ ಅಂದರೆ ಒಂದು ಬಾಲ್ನ ಇಟ್ಕೊಳ್ಳೋವಂಥ ಇದರಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿ ಡಲ್ ಆಗ್ತಾ ಬರ್ತಾ ಇದ್ದ ಅನ್ನೋ ಫೀಲ್ನ ಕಾವ್ಯ ತಗೊಂಡ್ಬಂದರು. ಗಿಲ್ಲಿ ಅಂದರೆ ಅದು ಓವರ್ ಫೋಕಸ್ ಮಾಡಿದ್ರೆ ಮಾತ್ರನೇ ಆ ಆಟ ಅನ್ನೋದು ಏನಿದೆಯಲ್ಲ ಅದು ಮೇಲ್ಗಡೆಗೆ ಬರೋದಕ್ಕೆ ಸಾಧ್ಯ. ಓವರ್ ಫೋಕಸ್ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ಆ ಒಂದು ಆಟ ಏನಿದೆಯಲ್ಲ, ಅಂದರೆ ಈಗೇನು ಕೊಡ್ತಾ ಇದ್ದಾರಲ್ಲ, ರಿಂಗ್ ಇಟ್ಕೊಳ್ಳೋದಾಗ್ಬೋದು ಅಥವಾ ಬಾಲ್ನ ಕುಂಟ್ಕೊಂಡು ಹೋಗಿ ತೊಗೊಳ್ಳೋ ಅಂಥದ್ದಾಗ್ಬೋದು, ಅಥವಾ ಇವತ್ತು ಕೊಟ್ಟಿರೋ ಅಂಥ ಆಟ ಸ್ವಿಮ್ಮಿಂಗ್ ಪೂಲ್ನಲ್ಲಿರೋ ಬಾಲ್ನ ನಾವು ಅಂದರೆ ಹಿಂಗೆ ಕಡ್ಡಿಗಳ ಸಹಾಯದಲ್ಲಿ ತೊಗೊಂಡೋಗಿ ಅವ್ರು ಕೊಟ್ಟಿರ್ತಕ್ಕಂಥ ಗೋಲಿಗೆ ರೀಚ್ ಮಾಡೋ ಅಂಥದ್ದಾಗ್ಬೋದು. ಇದೆಲ್ಲ ನೋಡುಗರ ಕಣ್ಣಿಗೆ ಅಥವಾ ನೋಡೋದಕ್ಕೆ ತುಂಬ ಈಸಿಯೆಸ್ಟ್ ಟಾಕ್ಸ್. ಅದು ಅಂದರೆ ಈಸಿಯಾಗಿರುತ್ತೆ ಮಾತಾಡೋದಕ್ಕೆ, ಆದರೆ ಖಂಡಿತವಾಗಿ ತುಂಬ ಕಷ್ಟ ಇದೆ. ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಅದು. ಸೊ ಆ ಒಂದು ಟಾಸ್ಕಿಗೆ ಫೋಕಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ನಾವು ಆ ಕಡೆ ಈ ಕಡೆ ಟರ್ನ್ ಆಗ್ತಾ ಇದ್ದೀವಿ ಅಂತಂದರೆ ನಮ್ಗೆ ಅದು ಸಾಧ್ಯನೇ ಇಲ್ಲ. ಅಂದರೆ ಅವ್ರು ಮುಂದೆ ಹೋಗ್ಬಿಟ್ರು ಅಂತ ಅಂದ್ಕೊಂಡು ನಾವೇನಾದರೂ ಆಡೋದಕ್ಕೆ ಹೋಗಿದ್ದೀವಿ ಅಂದರೆ ಅದು ಸಾಧ್ಯವೇ ಇಲ್ಲದೆ ಇರುವಂಥ ಆಟ ಈ ಆಟಗಳು. ಯಾಕೆಂತಂದರೆ ಹಿಂಗೆ ಕಣ್ಣಿಂಗೆ ತಿರುಗಿಸಿ ಹಿಂಗೆ ಬಿಡೋದ್ರೊಳಗೆ ಬಾಲ್ ಬಿದ್ದೋಗ್ಬಿಟ್ಟಿರುತ್ತೆ. ಸೊ ಆ ವಿಚಾರದಲ್ಲಿ ಅಂದರೆ ಗಿಲ್ಲಿಯವರು ಒಂದು ಫೋಕಸ್ ಮಾಡಬೇಕು. ಗಿಲ್ಲಿ ಏನು ನೀನು ಆಡ್ತಾ ಇದೆಯಾ ಅದು ಇನ್ನೂ ಸ್ವಲ್ಪ ಕರೆಕ್ಟಾಗಿ ಫೋಕಸ್ ಮಾಡಲಿಲ್ಲ ಅಂದರೆ ಗಿಲ್ಲಿ ಈ ಆಟನ ಗೆಲ್ಲುವಂಥದ್ದು ಬಹಳ ಕಷ್ಟ ಇದೆ. ಯಾಕೆಂತಂದರೆ ಇದು ಅಷ್ಟು ಈಸಿ ಅಲ್ಲ, ಓಕೆನಾ? ಸುಮ್ಮನೆ ಏನೋ ಹಿಂಗೆ ಹಿಡ್ಕೊಂಡ್ಬಿಟ್ಟು ಬಂದ್ಬಿಡೋದಕ್ಕೆ ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಮತ್ತು ನೀನು ನನಗೆ ಇವತ್ತು ಕಂಡಿದ್ದಂಥ ಗಿಲ್ಲಿ ಏನಪ್ಪ ಅಂತಂದರೆ ಅಂದರೆ ಎಲ್ಲೋ ಒಂದು ಕಡೆಗೆ ಅಯ್ಯೋ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಅವ್ರಿಗಿಂತ ಮುಂದೆ ಹೋಗಬೇಕು ಅನ್ನೋ ಒಂದು ಆತುರ ಕಾಣಿಸ್ತಾ ಇದೆ ಗಿಲ್ಲಿಲಿ. ಖಂಡಿತವಾಗಿ ಆ ಆತುರ ಅನ್ನೋದು ಇರಬೇಕು ಸ್ನೇಹಿತರೆ. ಈ ಗಿಲ್ಲಿ ಎಷ್ಟು ಫೋಕಸ್ ಮಾಡ್ತಾನೆ, ಗಿಲ್ಲಿ ಆಗಲಿ ಕಾವ್ಯ ಆಗಲಿ, ಅಂದರೆ ಬೇರೆ ಕಡೆ ಡೈವರ್ಟ್ ಆದರೂ ಅಂದರೆ ಮುಗಿದೋಯ್ತು, ಆ ಆಟನೇ ಮುಗಿದೋಯ್ತು. ಮತ್ತೆ ನಿಮ್ಗೆ ಅದನ್ನು ಊಹೆ ಮಾಡಿಕೊಂಡ್ರು ಕೂಡ ಸಿಗೋದಿಲ್ಲದ ಅಂಥ ಆಟ ಗಿಲ್ಲಿ. ಸೊ ಆದಷ್ಟು ನೀವು ಫೋಕಸ್ ಮಾಡಲೇಬೇಕಾದಂಥ ವಿಚಾರ ಇದೆ, ನೀನಾಗಲಿ ಕಾವ್ಯ ಆಗಲಿ. ಇಲ್ಲ ಅಂತಂದರೆ ಈ ಆಟ ಗೆಲ್ಲೋದು ಬಹಳ ಕಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲ ಕೆಂಡ ಕಾರ್ತಾ ಇದ್ದಾರಪ್ಪ ನಿನ್ನ ಮೇಲೆ. ಮನೆಯವರು ಅಂದರೆ ಏನಾದರೂ ಮಾಡಿ ಆಟದಿಂದ ಹೊರಗಡೆಗೆ ಇಟ್ಬಿಡ್ಬೇಕು ಗಿಲ್ಲಿನ, ಏನಾದರೂ ಮಾಡಿ ಆಟದಿಂದ ದೂರ ಇಟ್ಬಿಡ್ಬೇಕು ಗಿಲ್ಲಿನ. ಈ ಆಟ ಆಡದ ಅಂತಂದರೆ ಫೋಕಸ್ ಮಾಡಿಬಿಟ್ಟಿದೆಯಾ ಅಂತಂದರೆ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮೇಯ್ನ್ ಇಂಪಾರ್ಟೆಂಟ್ಲಿ ನಾನು ನೆನ್ನೆನೇ ಹೇಳಿದ್ದೆ, ನಮ್ಮ ಗಿಲ್ಲಿ ಫ್ಯಾನ್ಸ್ಗಳಿಗೂ ಕೂಡ ಹೇಳೋದನ್ನೇ, ಇಂಥ ಆಟಗಳನ್ನೆಲ್ಲ ಆಡಬೇಕಾದ್ರೆ ಫೋಕಸ್ ಅನ್ನೋದು ಬಹಳ 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 ಮುಖ್ಯ ಆಗುತ್ತೆ. ಕಾನ್ಸಂಟ್ರೇಟ್ ಅಂದರೆ ನಾವು ಏಕಾಗ್ರತೆಯಿಂದ ಆಡಿದಾಗ ಮಾತ್ರ
ಮಾತ್ರವೇ ಈ ಒಂದು ಆಟಗಳೆಲ್ಲ ಗೆಲ್ಲೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಅದನ್ನು ಬಿಟ್ಟರೆ ಇನ್ನು ರಘು ಮತ್ತು ಅಶ್ವಿನಿ ಅವರು, ಮ್ಯೂಟೆಂಟ್ ರಘು ಅವರು ಮತ್ತು ಅಶ್ವಿನಿ ಅವರು, ಇವರಿಬ್ಬರ ಆಟಗಳು ಅಂದರೆ ಈ ಆಟದಲ್ಲಿ ಭಾಳ ಚೆನ್ನಾಗಿ ಏಕಾಗ್ರತೆಯಿಂದ ಆಟ ಆಡ್ತಾ ಇದ್ದಾರೆ ಅನ್ನೋ ಫೀಲ್ ಬಂತು ನನಗೆ. ಯಾಕೆ ಏಕಾಗ್ರತೆಯಿಂದ ಆಡ್ತಾ ಇದ್ದಾರೆ ಅನ್ನೋ ಫೀಲ್ ಬಂತು ಅಂದರೆ ಅವರು ಪಟ 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 ಹೋಗ್ತಾ ಇದ್ದಾರೆ, ಅಂದರೆ ಬೇರೆ ಕಡೆ ಡೈವರ್ಟೇ ಆಗ್ತಾ ಇಲ್ಲ. ಅವ್ರು ಹಂಗೆ ಆಡ್ತಾ ಇದ್ದಾರೆ, ಇವ್ರು ಹಿಂಗೆ ಆಡ್ತಾ ಇದ್ದಾರೆ ಅಂತ ಡೈವರ್ಟ್ ಆಗ್ತಾ ಇಲ್ಲ. ಏಕಾಗ್ರತೆಯಿಂದ ಆಡ್ತಾ ಇರೋದ್ರಿಂದ ಅವರ ಒಂದು ಆಟಕ್ಕೆ ಒಂದು ಪುಷ್ಟಿ ಸಿಗಬಹುದು. ಅದನ್ನು ಹೊರತುಪಡಿಸಿದ್ರೆ ಸೂರಜ್ ಮತ್ತು ರಾಶಿಕಾ ರಾಶಿಕಂಗೆ ಮೊದಲನೇದಾಗಿ ಏಕಾಗ್ರತೆ ಅನ್ನೋದು ಬರಲ್ಲ. ಯಾಕೆಂದರೆ ಯಾವಾಗಲೂ ಕಣ್ಣು ನಮ್ಮ ಗಿಲ್ಲಿ ಮೇಲೆ ಇರುತ್ತೆ. ರಾಶಿಕಾಗೆ ಹೋಗಿ ಬಂದು ಮೂಗಿನ ಹಿಡ್ಕೊಂಡ್ರು ಅಂತ ಬರೀ ನಮ್ಮ ಗಿಲ್ಲಿ ಮೇಲೇ ಕಣ್ಣಿರುತ್ತೆ ರಾಶಿಕಾಗೆ. ಸೊ ಹಾಗಾಗಿ ರಾಶಿಕಾ ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಆ ಒಂದು ಫೋಕಸ್ ಅನ್ನೋದು ಇರಲ್ಲ. ರಾಶಿಕಾ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಯಾವತ್ತೇ ಆಗಲಿ ಒಬ್ಬ ವ್ಯಕ್ತಿಯನ್ನು ತುಳಿದು ಮೇಳ ಬರ್ತೀನಿ ಅಂತ ಅನ್ನುವಂಥವನು ತುಂಬ ಜಾಸ್ತಿ ದಿನ ಇರಲ್ಲ, ಆಯಿತಾ. ಒಬ್ಬ ವ್ಯಕ್ತಿಗೆ ನಾವು ಆ ವ್ಯಕ್ತಿಗತವಾಗಿ ಅಂದರೆ ಅವನಿಗಿಂತ ಚೆನ್ನಾಗಿ ಬೆಳಿತೀವಿ ಅನ್ನೋದಿದೆಯಲ್ಲ, ಅದು ಒಳ್ಳೆಯದು. ಅದನ್ನು ಬಿಟ್ಟು ಅವನನ್ನು ತುಳಿದುಬಿಟ್ಟು ನಾವು ಮೇಲಕ್ಕೆ ಬರ್ತೀವಿ ಅಂದರೆ ಅದು ಯಾವುದೇ ಒಂದು ವಿಚಾರದಲ್ಲಾದರೂ ಸಾಧ್ಯ ಇಲ್ಲ. ಯಾಕೆಂತಂದರೆ ರಾಶಿಕಾ ಅವರು ಅದೇ ಕೆಲಸವನ್ನೇ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಗಿಲ್ಲಿಯನ್ನು ತುಳಿದುಬಿಟ್ಟು ನಾನು ಮೇಲುಗಡೆ ಬರ್ತೀನಿ, ಅದು ಭ್ರಮೆ. ಅದು ಏನು ಹೇಳಿ, ಅದು ಭ್ರಮೆ. ನೀವು ಗಿಲ್ಲಿನ ತುಳಿದುಬಿಟ್ಟು ನಾನು ಮೇಲುಗಡೆ ಬರ್ತೀನಿ ಅನ್ನೋದೇನೆ ಭ್ರಮೆ ಟೋಟಲ್ ಆಗಿ. ಸೊ ಅದು ಸಾಧ್ಯನೇ ಇಲ್ಲದೆ ಇರುವಂಥ ಟಾಕ್ಸು, ಅದ್ರ ಬಗ್ಗೆ ನಾನು ಮಾತಾಡೋದು ವೇಸ್ಟು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಏನು ಗಿಲ್ಲಿ ಆಟ ಆಗ್ಬೋದು, ಕಾವ್ಯ ಆಟ ಆಗ್ಬೋದು, ಒಂದು ಕಡೆಗೆ ಚೆನ್ನಾಗಿ ಹೋಗ್ತಾ ಇದೆ. ಓಕೆನಾ, ಕಾನ್ಸಂಟ್ರೇಟ್, ಅದೇ ಏಕಾಗ್ರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಗಿಲ್ಲಿ ಮತ್ತು ಕಾವ್ಯ ಆ ಏಕಾಗ್ರತೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಇನ್ನು ರಕ್ಷಿತಾ ಮತ್ತು ಮಾಳು ಅಂತ ಬಂದಾಗ, ರಕ್ಷಿತಾ ಮಾಳು ಆಟ ಆಡ್ತಾ ಇರೋದು ಆಟನ ಆಟದ ಥರ ಆಡಬೇಕು ರಕ್ಷಿತಾ. ಓಕೆನಾ, ಒಬ್ಬ ವ್ಯಕ್ತಿ ಸುಮ್ಮನೆ ಇದ್ದಾನೆ ಅಂತ ಅಂದಿದ ತಕ್ಷಣನೇ ಅವನು ನಿಮಗೆ ಎದುರುಕೊಂಡು ಸುಮ್ಮನೆ ಆಗ್ತಾ ಇದ್ದಾನೆ ಅಂತ ಅಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ಎದುರುಕೊಂಡು ಸುಮ್ಮನೆ ಆಗ್ತಾ ಇದ್ದಾನೆ ಅಂತ ಅಲ್ಲ, ಆ ವ್ಯಕ್ತಿಗತವಾಗಿ ಎಲ್ಲೋ ಒಂದು ಕಡೆ ಬೇಡ ಸವಾಸ ಅಂತಲೂ ಇರ್ಬೋದು, ಅಥವಾ ಏನೋ ಚಿಕ್ಕ ಹುಡುಗಿ ಮಾಡ್ಕೊತಾ ಐತೆ ಬಿಡು, ಏನೋ ಆಟ ಆಡ್ಕೊಳ್ತಾ ಇದ್ದಾರೆ, ಆಟ ಆಡ್ಕೊಂಡ್ಲಿ ಅಂತನಾದರೂ ಇರ್ಬೋದು, ಅಥವಾ ಸುಮ್ಮನೆ ಕೊಚ್ಚೆ ಯಾಕೆ ಮೈ ಮೇಲೆ ಹೇಳ್ಕೋಬೇಕು ಅನ್ನೋವಂಥದ್ದು ಇರ್ಬೋದು. ವಾಟ್ ಎವರ್, ನಾನಾ ರೀತಿಯ ವಿಚಾರಧಾರಣೆಗಳಿರ್ತವೆ. ಸೊ ಹಾಗಾಗಿ ತಾವು ಇವತ್ತು ರಿಯಾಕ್ಟ್ ಮಾಡಿದ್ದಂಥದ್ದು ತಪ್ಪು. ಆಟದ ಥರ ಆಡಬೇಕು ರಕ್ಷಿತಾ. ನಿಮ್ಮ ಮೇಲೆ ಕರ್ನಾಟಕದ ಜನತೆ ಮನಸ್ಸಿನಲ್ಲಿ ಒಂದು ಅಗಾಧವಾದ ಗೌರವ ಇದೆ, ಅಗಾಧವಾದ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಾರೆ ನಿಮಗೆ. ಓಕೆನಾ, ಮತ್ತು ಒಂದು ಫೀಲ್ನೇ ಬೇರೆ ಥರ ಕೊಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಓಕೆ, ಸೊ ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋದು ನನ್ನ ಅನಿಸಿಕೆ. ಆಟದ ಥರನೇ ಆಡಬೇಕು. ಅಲ್ಲಿ ನೀರನ್ನ ಹಿಂಗೆ ಮಾಮೂಲಿ ನೀರಿಗೆ ಕೋಲ್ನಲ್ಲಿ ಹೊಡಿತಾ ಇದ್ದೀರಿ ತಾವು, ನಿಮ್ಮ ಕೈ ನೋವಾಗುತ್ತೆ ಬಿಟ್ರೆ ಅಲ್ಲಿ ಯಾರಿಗೂ ಏನೂ ನೋವಾಗಲ್ಲ. ಅಮ್ಮಮ್ಮ ಅಂದರೆ ನೀರು ಸಿಡಿಬಹುದು ಅಷ್ಟೇ ಎಲ್ರಿಗೂ. ಈಗ ಮಾಡೋಗಾಗಲಿ ಅಥವಾ ಧ್ರುವಂತಕ್ಕಾಗಲಿ ಆ ನೀರೇನಿದೆ ಆ ನೀರು ಸಿಡಿಬೋದು ಅವ್ರಿಗೆ. ಓಕೆನಾ, ಆ ನೀರು ಬೀಳ್ಬೋದು ಅವ್ರ ಮೈ ಮೇಲೆ. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಬೇರೆ ಕಡೆಗೆ ಡೈವರ್ಟ್ ಆಗದೇನೆ ಅಚ್ಚುಕಟ್ಟಾಗಿ ನಿಮ್ಮ ಆಟ ನೀವು ಆಡಿ ಅಂತ ನಾನು ಹೇಳ್ತೇನೆ. ನಿಮ್ಮ ಆಟನ ನೀವು ಆಡಿ, ನಿಮ್ಮ ಆಟದ ಕಡೆ ಮಾತ್ರ ನಿಮ್ಮ ಫೋಕಸ್ ಇರಲಿ. ಬೇರೆ ಕಡೆಗೆ ಡೈವರ್ಟ್ ಆಗಬೇಡಿ, ಬೇರೆ ಕಡೆ ಕಾನ್ಸಂಟ್ರೇಟ್ನ ಮಾಡಬೇಡಿ. ಯಾವತ್ತಿಗೂ ಆಟ ಅನ್ನೋದಿದೆಯಲ್ಲ, ಈ ಆಟನ ಆಟದ ಥರನೇ ಆಡಬೇಕು, ಅದರಲ್ಲೂ ಏಕಾಗ್ರತೆಯಿಂದ ಆಡಬೇಕು. ಕೈಯಾಪಿಯ ಅಂತಂದ್ರೆ ಇಲ್ಲಿ ಯಾವುದು ನಡೆಯಲ್ಲ ರಕ್ಷಿತಾ. ಓಕೆನಾ, ಇಷ್ಟು ದಿನ ನಿಮ್ಮನ್ನು ಇಷ್ಟಪಡ್ತಾ ಇದ್ದಂಥದ್ದೇ ಪ್ರಾಮಾಣಿಕವಾಗಿ ರಕ್ಷಿತಾ ಅವರು ಆಡ್ತಾ ಇದ್ದಾರೆ ಅಂತ. ನೀವು ಅಪ್ರಾಮಾಣಿಕತೆ ತೋರಿಸೋದಕ್ಕೆ ಹೋಗಿದ್ದೀರಿ ಅಂತಂದರೆ ಕರ್ನಾಟಕದ ಜನ ಓಕೆನಾ ಮೂಸ್ ನೋಡ್ದಂಗೆ ಆಗ್ಬಿಡ್ತಾರೆ. ಭಾಳ ಕಷ್ಟ ಇದೆ. ಮೂಸ್ ನೋಡ್ದಂಗೆ ಆಗ್ಬಿಟ್ರೆ ಆಮೇಲೆ ನಿಮ್ಗೆ ಓಟ್ ಹಾಕೋರೇ ಇಲ್ದಂಗೆ ಹೋಗ್ಬಿಡ್ತಾರೆ. ಓಕೆ, ಸೊ ಆಟನ ಆಟದ ಥರ ಆಡಿ, ಎಕ್ಸೈಟ್ಮೆಂಟ್ ಬೇಡ, ಅಥವಾ ನಾನು ಏನೋ ಮಾಡಿಬಿಡ್ತೀನಿ ಅನ್ನೋ ಅಹಂಕಾರ ದುರಹಂಕಾರ ಬೇಡ. ಇದು ನಿಮಗೆ ಒಳ್ಳೆಯದೇ ಅಲ್ಲ. ಯಾಕೆಂದರೆ ಇನ್ನೂ ಚಿಕ್ಕ ಹುಡುಗಿ ನೀನು. ಓಕೆನಾ, ಆ ಚಿಕ್ಕ ಹುಡುಗಿಗೆ ಯಾವ ಥರ ಮನಸ್ಥಿತಿ ಇರಬೇಕೋ ಅದಿದ್ರೇ ಎಲ್ಲರೂ ಇಷ್ಟಪಡ್ತಾರೆ ನಿನ್ನನ್ನು. ಎಲ್ಲರೂ, ನೀನು ಅವ್ರಿಗೆಲ್ರಿಗೂ ಕೂಡ ಎದುರಿಗೆ ನಿಂತ್ಕೊಳ್ಳೋದಕ್ಕೆ ಹೋಗಿದೆಯಾ ಅಂದರೆ ಇಷ್ಟಪಡ್ತಾ ಇದ್ದಂಥ ಮನಸ್ಥಿತಿಗಳು ಕೂಡ ದೂರ ಆಗುವಂಥದ್ದು, ಬೇರೆ ಆಗುವಂಥದ್ದು, ಅಥವಾ ನಿಮ್ಮನ್ನು ಇಷ್ಟಪಡದೇ ಇರುವಂಥದ್ದು ಆಗುವಂಥ ಸಾಧ್ಯತೆಗಳಿರುತ್ತೆ. ಭಾಳ ಎಚ್ಚರಿಕೆ ಇರಬೇಕು.
ಯಾಕೆಂತಂದರೆ ನೀವು ಅಲ್ಲಿರೋರು ಯಾವ ಒಂದು ಏಜಿಗೂ ಸೂಟ್ ಆಗುವಂಥವ್ರೇ ಅಲ್ಲ ನೀವು. ಎಲ್ರಿಗಿಂತ ಚಿಕ್ಕವರು ಬಗ್ಗಿದ್ರೆ ಏನು ತಪ್ಪಿಲ್ಲ, ಚಿಕ್ಕವರು ಓಕೆ ಬಿಡಿ ಆಯಿತು ಅಂತಂದ್ರೆ ಏನು ತಪ್ಪಿಲ್ಲ. ಆದರೆ ದೊಡ್ಡವ್ರನ್ನ ಏನಂತಾರೆ, ದೊಡ್ಡವ್ರು ಏನೇ ಅಂತ ಅಂದ್ಬಿಟ್ಟಿದ್ದಾರೆ ಅಂತಂದರೆ ನೀನು ಏನೇ ಅಂತ ಅನ್ನೋದಕ್ಕೆ ಹೋಗಿದೀಯ ಅಂತಂದ್ರೆ ಅದು ತಪ್ಪಾಗುತ್ತೆ. ಸೊ ಅವರು ಏನು ತಪ್ಪು ಮಾಡ್ತಾ ಇರ್ತಾರೆ, ಈಗ ನಿನ್ನ